ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರುವ ಭೀಮಾ ಚಿತ್ರದ ರಿವ್ಯೂ ಬೆಂಗಳೂರು ಮೆಜೆಸ್ಟಿಕ್ ಸಂತೋಷ್ ಥಿಯೇಟ್ರಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಲೆಟ್ಸ್ ಚೆಕ್ ಇಟ್ ಔಟ್. कौन रे उन्हें उसका दिन को मने सस्ता नशा नको मशीन लेके मारता तुम्हें कौन रे उन्हें ए मैच मने सस्ता नशा नको मशीन लेके मारता तुम्हें. ಕೃಷ್ಣ ಅವರು ಭೀಮಾ ಮೂವಿ ನೋಡಿದ್ದಾರೆ. ಸರ್, ಕೃಷ್ಣ ಸರ್, ಹೇಗಿದೆ ಮೂವಿ? ನೋಡಿದೆ ನಾನು. ಜನ ಮತ್ತು ಹುಡುಗಿರು ಎಷ್ಟು ಖುಷಿ ಪಡ್ತಾರೆ ಅಂದರೆ ಜನಕ್ಕೆ ಈ ಥರ ಪಿಕ್ಚರ್ ಬೇಕು. ಈ ಕಾಲಕ್ಕೆ ಥಿಯೇಟ್ರಿಗೆ ಜನ ಬರಬೇಕು ಅಂದರೆ ಈ ಥರ ಪಿಕ್ಚರ್ ಬೇಕು. ಚೆನ್ನಾಗಿದೆ ಅಂದರೆ ಸ್ವಲ್ಪ ಇದು ಅಮ್ಮ ಅಕ್ಕ ಎಲ್ಲ ಇದೆ, ಆದರೂ ಈ ಜನ ಅದೇ ಕೇಳ್ತಾರಲ್ಲ, ಅದಕ್ಕೆಲ್ಲ ಕ್ಲಾಪ್ಸು, ಹುಡುಗಿರು ಕ್ಲಾಪ್ಸು. ಆಮೇಲೆ ಚಿತ್ರಕಥೆ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಆ್ಯಕ್ಚುಲಿ ನಾನು ಇನ್ನೂ ಮೂವಿ ನೋಡಿಲ್ಲ, ಟಿಕೆಟ್ ಇಲ್ಲೇ ಇದೆ. ಭೀಮಾ ದ ಮೂವಿ, ಆ ಟ್ರೈಲರ್ ನೋಡೇ ತುಂಬ ಇಷ್ಟ ಆಯಿತು, ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಸ್ಟೋರಿ ಆಯಿತೋ ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ ಅಬೌಟ್ ದಟ್ ಥಿಂಗ್, ಬಟ್ ಐ ಜಸ್ಟ್ ವಾಂಟ್ ಟು ನೋ ವಾಟ್ ಈಸ್ ಇನ್ ಇಟ್. ಐ ಜಸ್ಟ್ ವಾಂಟ್ ಟು ನೋ ವಾಟ್ ಈಸ್ ಇನ್ ಇಟ್. ಸೂಪರ್ ಸರ್, ಹೋಗಿ ನೋಡಿ. ಮೂವಿ ಐ ವಾಂಟ್ ಟು ಸಿ ವಾಟ್ ಎವರ್ ಇನ್ ಇಟ್. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೆಳಿಬೇಕು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳಿಬೇಕು. ನೋಡಿ, ಟಿಕೆಟ್ ತಗೊಂಡಿದ್ದೀನಿ, ಇನ್ನೂ ಮೂವಿಗೆ ಹೋಗಿಲ್ಲ, ಹೊರಗಡೆ ಹೋದೆ ಬಂದೆ. ಮೂವಿ ಸ್ಟಾರ್ಟ್ ಆಗಿ ಎಷ್ಟೊತ್ತಾಗೈತೋ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಸಿ ಇಟ್. ಐ ವಾಂಟ್ ಟು ಸಿ. ಡೆಫಿನೆಟ್ಲಿ ಸರ್. ಬೀಯಿಂಗ್ ಎ ಕನ್ನಡಿಗ, ವಿ ಶುಡ್ ಪ್ರಮೋಟ್ ಅವರ್ ಕನ್ನಡ ಮೂವೀಸ್. ಸೂಪರ್. ಕನ್ನಡಿಗ ಬೆಳೆದ್ರೆ ಕನ್ನಡ ಇಂಡಸ್ಟ್ರಿ ಯಾಕ್ರಿ ಕನ್ನಡಿಗ ಬೆಳೆದ್ರೆ ಕನ್ನಡ ಇಂಡಸ್ಟ್ರಿ ಬೆಳೀತಾರೆ. ಬೆಸ್ಟ್ ಫಿಲಮು ತಮಿಳ್ ಫಿಲಮ್ ನೋಡ್ತೀವಿ, ಕನ್ನಡ ಫಿಲಮ್ ನೋಡ್ತೀವಿ. ಆದರೆ ಇವರು ವಿನೋದ್ ಸಾರು ನಂಬ್ತಿರೋ ಬಿಡ್ತಿರೋ ಸತ್ಯ ಕರ್ನಾಟಕ ಕಮಲ್ ಹಾಸನ್ ಅವರೇ ಆ್ಯಕ್ಟಿಂಗ್ ಕಿಂಗು, ಮಹಾರಾಜನೇ. ಇನ್ಮೇಲೆ ಮುಂದಕ್ಕೆ ಪುನೀತ್ನ ಅಪ್ಪಟ ಫ್ಯಾನ್ ನಾವು. ಆದರೆ ವಿಜಯ್ ಸರ್ಗೆ ಅವ್ರು ಸಲ್ಟು. ಚಲೋ ಸರ್, ಪಕ್ಕ ಯೂತ್ಫುಲ್ ಸಿನಿಮಾ, ಇವತ್ತು ನೋಡ್ಬೇಕು ಈ ಫಿಲಮ್. ದುನಿಯಾ ವಿಜಯ್ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್ ಸಖತ್ತಾಗಿದೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ. ಸೂಪರ್ ಆಗಿದೆ. ಈಗಿನ ಹುಡುಗರಿಗೆ ಜೈ ಭೀಮಾ, ಜೈ ಕುರುಬ, ಜೈ ಸಿದ್ದರಾಮಯ್ಯ. ಮೂವಿ ಸೂಪರ್ ಆಗಿದೆ. ಸೂಪರ್ ಮೂವಿ. ಸೂಪರ್ ಆಗಿದೆ. ಇಟ್ ವಾಸ್ ಎನ್ ಫ್ಯಾಂಟಾಸ್ಟಿಕ್ ಮೂವಿ. ಈ ಥರ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು ತಪ್ಪು. ನಮ್ಮ ಕರ್ನಾಟಕದಲ್ಲಿ ಈ ಥರ ಬಂದ್ಬಿಟ್ಟು ಮಾಡೋದು ಎಲ್ಲ ತಪ್ಪು. ನಮ್ಮ ಕನ್ನಡಿಗರ ಒಂದು ಸೂಚನೆ ಏನು ಅಂತಂತಂದರೆ, ಹೊರಗಿಂದ ಬಂದು ಈ ಥರ ಎಲ್ಲ ಗಾಂಜಾ ಅದು ಇದು ಸಪ್ಲೈ ಮಾಡೋದು ತಪ್ಪು. ನಮ್ಮ ಕನ್ನಡಿಗರು ತಿರುಗಿ ಬಿದ್ದರೆ, ರೊಚ್ಚಿಗೆದ್ದರೆ ದೇವ್ರ ಸತ್ಯವಾಗ್ಲೂ ಏನು ಉಳಿಯಲ್ಲ. ನಾವು ಎಲ್ಲರಿಗೂ ಅನ್ನ ಕೊಡ್ತೀವಿ, ಎಲ್ಲರಿಗೂ ನೀರು ಕೊಡ್ತೀವಿ, ಪ್ರತಿಯೊಂದನ್ನು ಕೊಡ್ತೀವಿ. ಗಾಳಿ, ನೀರು, ನೆಲ, ಜಲ ಎಲ್ಲ ನಮ್ಮದು. ಯಾಕೆ ಸ್ವಾಮಿ ನಮ್ಮಲ್ಲೇನು ಬೆಳೆಯಲ್ಲ, ಹೊರಗಡೆಯಿಂದ ತಂದು ಮಾಡ್ತೀರಾ? ಬೇಡ ಸ್ವಾಮಿ, ನಮ್ಮನ್ನು ಹಾಳು ಮಾಡಬೇಡಿ, ನಮ್ಮ ಕರ್ನಾಟಕನ ಹಾಳು ಮಾಡಬೇಡಿ. ನಮ್ಮ ಕರ್ನಾಟಕ ನಮ್ಮದು, ನಮ್ಮ ಜಲ, ನಮ್ಮ ನೀರು, ನಮ್ಮ ನಾಡು. ಪ್ರಾಣ ಕೊಡ್ತೀವಿ ಅದಕ್ಕೆ. ದಯವಿಟ್ಟು ಏನು ಮಾಡಬೇಡಿ, ನಮ್ಮನ್ನು ಉಳಿಸಿ, ಕರ್ನಾಟಕನ ಉಳಿಸಿ, ನಿಮ್ಮ ಇಂಡಿಯಾನೇ ಉಳಿಸ್ತೀವಿ ನಾವು.